ಇವಾಗ ಸ್ಕೂಲ್ ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ಬಹಳಷ್ಟು ಜನ ಪೇರೆಂಟ್ಸು ಅವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅವ್ರ ನೈಬರಲ್ಲಿರೋ ಒಂದಷ್ಟು ಸ್ಕೂಲ್ಗಳನ್ನ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಅವ್ರ ಮನೆ ಹತ್ರ ಇರೋಂಥ ಪೇರೆಂಟ್ಸ್ಗಳನ್ನ ಈ ಸ್ಕೂಲ್ ಯಾವ ರೀತಿ ಇದೆ, ಈ ಸ್ಕೂಲ್ ಯಾವ ರೀತಿ ಇದೆ ಅಂತ ಹೇಳಿ ರಿವ್ಯೂನ ಕೇಳಿದಾಗ 80 to 85% ಆಫ್ ಪೇರೆಂಟ್ಸ್ ಸ್ಕೂಲ್ಗಳ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡೋದನ್ನು ನಾನು ನೋಡಿದ್ದೀನಿ. ಸೊ ನಾನು ನಿಮಗೆ ಹೇಳೋದೇನು ಅಂತ ಅಂದರೆ, ಪೇರೆಂಟ್ಸ್ಗಳ ಹತ್ರ ರಿವ್ಯೂ ಕೇಳೋ ಬದಲು ನೀವು ಶಾರ್ಟ್ ಲಿಸ್ಟ್ ಮಾಡಿರೋಂಥ ಸ್ಕೂಲಿಗೆ ಒಂದು ಸಲ ಬಿಡುವು ಮಾಡಿಕೊಂಡು ನೀವೇ ಹೋಗಿ ಅಲ್ಲಿನ ಕಲ್ಚರ್ ಏನು, ಅಲ್ಲಿ ನಿಜವಾಗ್ಲೂ ಏನಿದೆ ಅನ್ನೋದನ್ನು ನೀವೇ ನೋಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಲ್ಲ. ನಿಮ್ಮ ಬಜೆಟಿಗೆ ತಕ್ಕದಾದಂಥ ನಿಮಗೆ ಅನುಕೂಲವಾಗಿರೋಂಥ ಸ್ಕೂಲ್ ಸಿಗುತ್ತೆ. ಎಲ್ಲ ಕಡೆಗಳಲ್ಲೂ ಪ್ರಾಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಬರೀ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾ ಹೋದರೆ ನಿಮ್ಮ ಮೈಂಡಲ್ಲಿ ಕೂಡ ನೆಗೆಟಿವಿಟಿ ಅನ್ನೋದು ಕೂರ್ತಾ ಹೋಗುತ್ತೆ. ಇದು ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಯಾರು ನಿಮ್ಮ ಹತ್ರ ಆ ಸ್ಕೂಲ್ ಈ ಥರ, ಈ ಸ್ಕೂಲ್ ಈ ಥರ ಅಂತ ಹೇಳ್ತಾರಲ್ವ ಪೇರೆಂಟ್ಸ್, ಅವ್ರು ಕೂಡ ಆ ಸ್ಕೂಲ್ಗಳಿಗೆಲ್ಲ ಹೋಗಿ ನೋಡಿರಲ್ಲ. ಅವರು ಯಾರೋ ಹೇಳೋದನ್ನು ಕೇಳ್ಕೊಂಡು ನಿಮಗೆ ಹೇಳ್ತಿರ್ತಾರೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನೀವೇ ಡೈರೆಕ್ಟಾಗಿ ಹೋಗಿ ನೋಡೋದ್ರಿಂದ ನಿಮಗೆ ನಿಜ ಏನು ಅನ್ನೋದು ಸತ್ಯಾಂಶ ಅರ್ಥ ಆಗುತ್ತೆ ಅಲ್ವಾ. ಸೊ ಈ ಮೋಟಿವೇಶನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮಗೂ ಈ ಥರ ಅನುಭವ ಆಗಿದೆಯಾ ಅಂತ ಹೇಳಿ ವಿಡಿಯೋದಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.